ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬರೀ ಬೆಳಗ್ಗೆ 8 ಗಂಟೆ ಹಾಕಿ ಲಾಗ್ ಚಲೋ ಮಾಡಿ ಸ್ನೇಹಿತರೆ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆಯೆಲ್ಲ ಕಸ ಗುಡಿಸಿವಿ. ಕಸ ಚೆಲ್ಲಿ ಬಾ ಚಿನ್ನಕ್ಕ ಅಂದರೆ ಚೆಲ್ಲಿ ಬರಲಿಲ್ಲ ನೋಡಿ. ಇಲ್ಲ ಕ್ಲೀನಾಗಿ ಐತೆ ನೋಡಿ. ನೀನು ಮಳೆ ಮೇಲೆ ಮಲ್ಕೊಂಡಿದ್ದೀವ್ರಿ. ಅಲ್ಲಿನ ಕಸ ಇತ್ತಲ್ಲ ಹುಡುಗಿದ್ವಲ್ಲ ಅದಿಟ್ಟು ಕೂಡಿ ಚೆಲ್ಲಿ ಬರವ ಅಂದೆ. ಅವ್ವ ನಿಂತ ಹೊಡಿ ಸ್ನೇಹಿತರೆ. ಇಷ್ಟು ಬಟ್ಟೆ ಮಡಿಚಿ ಇಟ್ಲು ಅವ್ವ. ಟೈಮ್ 8 ಹಾಕಿ ಒಂದು ಸ್ವಲ್ಪ ಹೊಲಕ್ಕೆ ಹೋಗೋದೈತ್ರಿ. ದೊಡ್ಡಮ್ಮರ ಹೊಲಕ್ಕೆ ಹೋಗಿ ತೊಗರಿ ಕಟ್ಟಿ ಕಟ್ಕೊಂಬರ್ತೀನಿ ರೀ. ಅವ್ವ ಜೋಡದ ಅವಂಗೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಊರಿಗೆ ಹೋಗಕ್ಕೆ ರೆಡಿ ಮಾಡಿ ಅವ್ವ ಬ್ಯಾಗ್ ಹೊಂಟೆ ಊರಿ ಹೋಗ್ತೀನಿ ಬಂದು ಜಾಕ ಮಾಡಿ. ನಿನ್ನೆ ಓದ್ತೀನಿ ಏನಾಕತ್ತಿದ್ಲು ಸ್ನೇಹಿತರೆ. ಶ್ರಾವಣ್ ಕುಮಾರ ಹೋಗಬೇಡಮ್ಮ ಅಂದ ಬಿಟ್ಲು. ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಗಾಳಿ ಸ್ನೇಹಿತರೆ. ಬಜ್ಜಿ ಮಾಡಿದ್ದೆ ರಾತ್ರಿ. ವಿಡಿಯೋನ ತೊಗೊಂಡು ಅಲ್ಲ ನಿನ್ನ ಊರಲ್ಲಿ ಕೊಂಡಕ್ಕೆ ಅವ್ವ ಶ್ರಾವಣ್ ಕುಮಾರ ದೊಡ್ಡಮ್ಮ ಉಸಿರು ಹೋಗಿದ್ರು. ನಾವು ಹೋಗಿದ್ದಿಲ್ಲ ಸ್ನೇಹಿತರೆ. ನಂಗೆ ಹೋಗಂಗಿದ್ದಿದ್ದಿಲ್ಲ, ಅದಕ್ಕೆ ಹೋಗಿದ್ದಿಲ್ಲ. ಈ ಕಡೆ ಒಂದು ಕಡೆ ಅನ್ಕಿಟ್ಟೀನಿ, ಒಂದು ಕಡೆ ಹಾಲು ಕಸಕ್ಕಿಟ್ಟೀನಿ ರೀ. ನಿನ್ನೆ ತಂದಿದ್ದೆ ಹಾಲು ಉಳಿಯ ಉಣ್ಣಾಕಂತೇಳಿ ನಿನ್ನೆ ಯಾರೂ ಹಾಕೊಂಡು ಇಲ್ಲೇ ಇಲ್ಲ. ಇನ್ನೊಂದು ಕಡೆ ಸಾಂಬಾರು ಕಾಸಿಟ್ಟಿನಿ ಸ್ನೇಹಿತರೆ. ಕಟ್ಟಿನ ಸಾಂಬಾರು ಮಸ್ತಾಗ. ಇನ್ನೂ ಹೋಳಿಗೆ ಅದಾವು. ನಾನು ಮತ್ತು ಅದಕ್ಕೆ ಹೋಗಿ ಕಟ್ಟಿಗೆ ಕಟ್ಕೊಂಬಂದ್ರೆ ಆತು. ಕಟ್ಟಿಗೆ ಬೇಕಲ್ರಿ, ತೊಗರಿ ಕಟ್ಟಿಗೆ ನೀರು ಒಲೆ ಹಚ್ಚಾಕಾತಾವು. ಎಲ್ಲ ಕ್ಲೀನಾಗೈತೆ ನೋಡಿ ಮನೆ ಎಲ್ಲ. ಅವು ಹಗ್ಗ ತೊಗೊಳಕತ್ತಾವ್ರಿ. ಒಂದೇ ತೊಗೊಂಬಿಡು, ನೀವು ತೊಗೊಂಬರ್ದು ಆಗೋದ್ರ. ಬಾ ಶ್ರಾವಣಕ್ಕ ಹೋಗಿ ಬರ್ಲೇನ. ಶ್ರಾವಣಿ ನೋಡಿ ಒಂದು ಮಗಳ ಒಂದು ಪುಟ್ಟಿ ಬಾಂಡೆ ತಿಕ್ಕೀನಿ ನೀರು ಬೈದು ಒಲಿ ಬಂದ್ ಮಾಡ್ಯವ. ಹಂಗೆ ತೊಗರಿ ಕಟ್ಟಿಗೆ ಅಷ್ಟೇ ನೋಡಿ, ಸ್ವಲ್ಪ ಇದ ಸ್ನೇಹಿತರೆ. ಅದಕ್ಕೆ ತೊಗರಿ ಕಟ್ಟಿಗೆ ಕಟ್ಕೊಂಬರಕೊಂತೀನಿ. ಇನ್ನೊಂದು ಹಾಕಿ ಐತಿವಿ ಅಲ್ಲಿ ಕಟ್ಟಿಗೆ ಅದ ಅದ್ರಾಗ. ಅಲ್ಲಿ ಮಗ್ಳು ಹೋಗೋದಿನಲ್ಲ ಲೇಟ್ ಆಗುತ್ತೆ ನೀವು. ಈಗ ಶ್ರಾವಣಿ ಹಾಲಕ್ಕೆ ಬರ್ನ ಹಾಲು ಬಂದ್ ಮಾಡು. ಅನ್ನಾಗನ ಅನ್ನ ಬಂದ್ ಮಾಡು. ಏನು ಉಪ್ಪು ಪಪ್ಪ ಹಾಕ್ಬೇಡ. ಹಾಕಿನಿ ಹಿಂದಿನ ಕದ ಮುಚ್ಚು ಬುಕ್ಕ ಓದ್ಕೊ ಕುದ್ರಿ ಇಲ್ಲೇ ನೆಪ್ಪಾಗುತ್ತೆ. ಹಂಗಂದ್ರೆ ಗ್ಯಾಸ್ ಸೇರಿ ಮಾಡಿಟ್ರೆ ಅವನ್ನ ಅಲ್ಲೇ ಮೂಲಿಗೆ ನಿಂದಿಸ್ಕೊಂಡು ನಡಿಯ ಹೋಗಿ ಬರ್ರಿ ನಡಿ. ಯಾರ ಬಟ್ಟೆ ಗಿರಕ್ ಬಂದ್ರ ಯಾರು ಬಿಟ್ರು ನಮ್ಮ ಬಿಡಲ್ರಿ. ಈಗ ಬಾ ಹೋಗೋಣ ತಿಂದ್ಬಿಟ್ರಿ. ಮತ್ತು ಇದು ಕಸ ಮುಸ್ರಿ ಮಾಡ್ಕೊತ ಕುಂತ ನಾನು ಹಿಂದಿನ ಕಸ ಹುಡುಗೋದು ನೋಡಿ. ನೋಡ್ರಿ ಇಲ್ಲೇ ಮಲ್ಲಿಗೂ ಎಷ್ಟು ಚೆಂದಾಗಿ ನೋಡಿ ಸ್ನೇಹಿತರೆ. ತೋಟದ ಹಾಕ್ಯಾರ ಮಸ್ತಾಗೆ ನೋಡಿ. ಮಲ್ಲಿಗೂ ಗಮ್ಮಂತ ಬೆಳೆ ಹೂವು. ಇಷ್ಟ ಹೂವು ಇಟ್ಟವು ನೋಡಿ, ತುಂಬ ಇಷ್ಟ. ಮನೆ ಐತ್ರಿ ಇಲ್ಲಿ ತೋಟದಾಗ ಅದಾರ. ಅವ್ವ ಅನ್ನ ಬಂದ ಬೈಕ್ನ್ಯಾಗ ಹೋದ್ಲು ನೋಡಿ ಸ್ನೇಹಿತರೆ. ಬಂದು ವರಿ ಕಟ್ಟಾಕತ್ತೀವಿ ತೊಗರಿ ಕಟ್ಟಿಗೆ ನೋಡಿ. ಇವು ದೊಡ್ಡಮ್ಮರಲ್ಲ ಇಲ್ಲಿ ಐತಿ ಸ್ನೇಹಿತರೆ. ಈ ಹೊಲ್ದ ಬದಿಗಿಟ್ಟಿದ್ದು ತೊಗೊಂಡು ಕೇರ್ ಕಟ್ಕೊಂಡಾಕತ್ತಿ ನೋಡಿ. ಇವು ಮುಕ್ಕ ಕಟ್ಕೋವು ಬ್ಯಾಡ ಅಂದ್ರೆ ಒಂದಿಷ್ಟು ಕಟ್ಕೊಂಡಾಡ್ರಿ. ನಾನು ನೋಡಿ ಅಲ್ಲೇ ದೊಡ್ಡವ್ರಿ ಇನ್ನೂ ಮುಕ್ಕ ಇಡ್ಬೇಕ್ರಿ. ಅದಕ್ಕೆ ಇಟ್ಟು ಕಟ್ಕೊಂಡು ಹೋಗ್ಬೇಕು. ಮತ್ತು ಮನೆಗೆ ಹೋಗಿಂದ ಮಸ್ತ್ ಐತಿ ಸ್ನೇಹಿತರೆ. ಹೆಂಗೈತಿ ನೋಡಿ ವಾತಾವರಣ. ಸೂರ್ಯ ಹೊಂಟ್ಯಾನ ಇಲ್ವಿ ಹೇಳ, ಸೂರ್ಯನ ಕಾಣಲ್ಲ. ಮತ್ತು ಮಾಡಾಗೈತೆ ಸೂರ್ಯ. ಇಲ್ಲ ನೋಡ್ರಿ 8 ಆಗ್ಯದ. 8 ಮ್ಯಾಗ ಆಗೈತ್ರಿ. ವಾತಾವರಣ ಹೆಂಗೈತಿ ನೋಡ್ರಿ. ಹಳ್ಳಿ ವಾತಾವರಣ ಹೊಲದ್ದು ಹೆಂಗೈತಿ ನೋಡಿ ಸ್ನೇಹಿತರೆ. ಈ ಕಡೆ ಬಂದ್ರೆ ಮೇನ್ ಅರ್ಜ ರೋಡ್ ಬರುತ್ತೆ ರೀ. ಈ ಕಡೆ ಬರ್ರಿ. ಮತ್ತು ಮನೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ ನೋಡ್ರಿ. ಬಂದ್ ಕೇರಿ ಅವ್ವ ನೀರು ಒಲೆ ಹಚ್ಚಿದ್ಲು. ಹಂಗೆ ನಾವು ಕೂಡ ಜಾಕ ಮಾಡಿಸಿದೆ. ಶ್ರಾವಣಿ ಕುಮಾರ ಜಾಕ ಮಾಡಿ ಅವರು ರೆಡಿಯಾಗಿ ಆಕಿ ಸಾಲಿಗೆ ಹೋಗಿದ್ಲು. ಬರ್ರಾಗ ನಾನು ಅನ್ನ ಸಾಂಬಾರು ಮಾಡಿಟ್ಟೋಗಿದ್ದು ಹೆಲ್ಪ್ ಆಯ್ತು ನೋಡಿ. ಹೋಳಿಗೆ ಇದ್ದು ಊಟ ಮಾಡಿ ಹೋಗ್ಯಾಳ. ಇವಾಗ ಅವ್ವನು ಊರಿಗೆ ಹೋಗ್ತಾ ಸ್ನೇಹಿತತೆ ರೆಡಿ ಹಾಕತ್ತಾಳ. ಇವಾಗ 2 ಭಿನ್ನ ಬಂದಾವೆ. 2 ಕುಬ್ಸದ ಮನೆ ಬಂದಾವ್ರಿ. ಒಂದು ಕುಬ್ಸದ ಮನೆಗೆ ಅಯ್ಯಾರಿ ಮಾಡ್ದೈತಿ, ಇನ್ನೊಂದು ಕುಬ್ಸದ ಮನೆ ನಮ್ಮ ಅನ್ನನೇ ಆಗಬೇಕು ಸ್ನೇಹಿತರೆ. ಅಲ್ಲಿ ಅಡುಗೆ ಮಾಡಕ್ಕೆ ಕರಿಗಡ್ ಮಾಡಕ್ಕೆ ಬಾರವ ಅಂತ ಅಂಟೆ ಹೋದ್ರು. ಅದರ ಬಟ್ಟೆ ಗಿರಕ್ಕೆ ಒಂದು ಹಾಗೆ ಬಂದರು. ಏನಿಲ್ಲಂದ್ರು 1,000 ರೂಪಾಯಿ ವ್ಯಾಪಾರ ಆತ್ರಿ ಇವತ್ತು. ಆ ಕಡೆ ಹೋಗ್ಬೇಕು. ಟೈಮು 11 ಗಂಟೆ ಆಗೈತ್ರಿ. ಇವಾಗ ತೋರಿಸ್ತೀನಿ ನಿಮ್ಗೆ. ಹೇಗೆ ರೀ 11 ಗಂಟೆ ಆಗೈತ್ರಿ. ಬೆಳಗ್ಗೆ 11 ಗಂಟೆ ಆಗೈತೆ. ಉಸು ಕೂಡ ಎತ್ತಿಟ್ಟಿನಿ. ಬಟ್ಟೆ ವ್ಯಾಪಾರ ಆಗಿದ್ದು. ಅವರು ಇದು ನಾವು ಕುಬ್ಸ ಮನೆಗೆ ಹೋಗಿ ಅಯ್ಯಾರಿ ಹಾಕಿ ಬರಬೇಕು. ಇಲ್ಲಿ ಹೋಗಿ ಬರ್ತೀನಿ ರೀ. ಏನು ಮಾಡ್ಯಾರ ಕರಿಗಡ. ಅವರು ಆಂಟಿ 9:30 ಆಗಿತ್ತು. ನಾನು ಮೊದಲು ಅಂದಿದ್ದೆ ಅಂದ್ರೆ ನಾನು ಕಟ್ಟಿಗೆ ಓದಿದ್ದಿಲ್ಲ. ತರಾಕ ಕಟ್ಟಿಗೆ ಓದಿದಿಲ್ಲ. ಈ ಕಡೆ ಹೋಗಿ ಬಿಡ್ತಿದ್ದೇನೆ ರೀ ಕರಿಗಡ್ ಮಾಡಕ್ಕೆ.
ಇಲ್ಲವ ನನಗೂ ಒದ್ರದ ಆಗಲಿಲ್ಲ ಗದ್ದಲ. ಮತ್ತು ಈಗ ಕುಬ್ಸು ಮನೆ ಅಂದ್ರೆ ಸಿಕ್ಕಾಪಟ್ಟೆ ಗದ್ದಲ ಇರುತ್ತೆ ಸ್ನೇಹಿತರೆ. ಹಿಂಗಾಗಿ ಅದಕ್ಕೆ ಬನ್ನಿ ಅಲ್ಲಿ ಹೋಗುಣ್ರಿ. ಅಲ್ಲಿ ಕುಬ್ಸದ್ದು ಹೋಗಿ ಏನೇನು ಮಾಡ್ಯಾರ ನೋಡ್ಕೊಂಡು ಕುಬ್ಸು ವಿಡಿಯೋನು ಮಾಡಿದಾರ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಶೇರ್ ಮಾಡಿರ್ತೀನಿ. ಮಸ್ತ್ ಸಿಂಪಲ್ಲಾಗಿ ಮನ್ಯಾಗ ಮಾಡ್ತೊಡಿ. ಎಲ್ಲರೂ ಬೀಜರು ಕೂಡಿ ಕುಬ್ಸ ಮಾಡ್ತಾರಂತಲ್ಲ ಆ ಥರ ಮಾಡಾಕತ್ತಾರೆ ಸ್ನೇಹಿತರೆ. ಬರ್ರಿ ನೋಡಾಕತ್ತೀರಿ ನೀವು ಕೂಡ. ಹೋಗಿ ಬರ್ತೀನಿ ರೀ, ಲೇಟ್ ಆಗೈತಿ ಇವಾಗನೇ. ನೋಡಿ ನಾ ಹೋಗೋರಾಗ ಎಲ್ಲ ಕರಿಗೇಡ್ ಮಾಡಿ ಪಾಪಡಿ ಹಪ್ಪಳ ಅವು ಕರಿಯಾಕತ್ತಿದ್ರು. ಮತ್ತು ಒಂದು ಉಳ್ಳಿ ಚಪಾತಿ ಇಟ್ಟಿತ್ತು, ಅವನು ಹೋಗ್ತೀನಂದ್ಲು. ಮತ್ತು ಬಂದು ಅವನ್ನ ಕಳಿಸಿ ಹೋಗಿ ನಾನು ಅದಟ್ಟು ಚಪಾತಿ ಮಾಡಿ ಬಂದೆ. ಈಗ ಕುಬ್ಸ ಮಾಡ್ತಾರೆ ಸ್ನೇಹಿತರೆ. ನಾನು ಬಟ್ಟೆ ಗಿಟ್ಟಿ ಒಯ್ಬೇಕು, ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡಾಕತ್ತೀನಿ. ನೋಡೋಣ್ರಿ, ನಾನು ಇಷ್ಟ ಗದ್ದಲಾಗ ಅವಸರಕ್ಕಾಗಲ್ಲ. ಈಗ ಅವ್ರು ಕುಬ್ಸ ಮಾಡಕ್ಕೆ ಒದರಾಕತ್ತಾರ. ಒಂದು ಕರಿಗಡುಬು ಚಪಾತಿ ಹುಗ್ಗಿ ಮಾಡಿದ್ರಿ ಅವ್ರು ಹೋಗೋರಾಗ. ಚಪಾತಿ ನಾ ಮಾಡೇನ್ರಿ, ಚಪಾತಿ ಮಾಡ್ತೀನಿ ಮತ್ತು ಕಡು ಮಾಡಕ್ಕೆ ಬಾ ಅಂದು ಬಟ್ಟೆ ಗಿರಿಯಕ್ಕೆ ಬಂದು ಅಂದೆ. ಆಯ್ತು ಮಾಡಂತಂದು. ಮನುಷ್ಯಾಗೊಂದು ಕಾರ್ಯಕ್ರಮದ ಮನುಷ್ಯಾಗೊಂದು ಮಾಡ್ಬೇಕ್ರಿ. ಓಣ್ಯಂತಕ ನಮ್ಗೆ ಅವ್ರು ನಾವು ಯಾರೂ ತಂದೆ ತಾಯಿ ಕಟ್ಕೊಂಬರಲ್ರಿ. ಓಣ್ಯನವರೇ ಒಂದು ತಂದೆ ತಾಯಿ ನೋಡಿ. ನನ್ನ ಪಾಲಿಗೆ ಹಂಗೆ ನನಗೆ ಅನ್ಸೋದಂದ್ರೆ ಹಾಗೆ ಓಣ್ಯನವರೇ ಒಂದು ತಂದೆ ತಾಯಿ. ಎಲ್ಲನೂ ಒಂದು ಸ್ವಲ್ಪ ಕ್ಲೀನಾಗೆ ಸ್ನೇಹಿತರೆ. ಅವನು ಓದ್ಲು ಒಂಥರ ಕಾಲು ಆಡಲಾಗ್ಯಾವು. ಈಗ ಅಲ್ಲಿ ಕುಬ್ಸಕ್ಕೆ ಹೋಗ್ಬೇಕು. ಶ್ರಾವಣಿ ಕುಮಾರ್ ಆಡಕತ್ತಾರ. ಬರ್ರಿ, ನಾನು ಕುಬ್ಸಕ್ಕೆ ಹೋಗೋದು ವಿಡಿಯೋ ನಿಮ್ಗೆ ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಕಡೆ ಈಗ ನೋಡ ಕಡೆ ಅಲ್ಲಿ ಹೋಗಿ ಏನೋ ಬಟ್ಟೆ ಗಿಟ್ಟಿ ಅಯ್ಯಾರಿ ಮಾಡಲಿಲ್ಲ. ನೋಡೋಣ್ರಿ, ಒಂದಿನ ಮನೆ ಕರ್ಕೊಂಬಂದು ಕೂಸ ಮಾಡಿದ್ರೆ ತತ್ ಮಾಡೀನಿ. ಅಕ್ಕಿ ಮಗಳು ಆಗಬೇಕು ಸ್ನೇಹಿತರೆ. ನೋಡೋಣ್ರಿ, ಬಟ್ಟೆನೂ ಇಲ್ಲೇ ಕುಬ್ಸ ಮನೆ ಮಾಡಿದ್ವಿ ಅಂದ್ರೆ ನನ್ನ ಪದ್ಧತಿ ಅಂದ್ರೆ ಯಾವಾಗಲೂ ನಮ್ಮ ಅಜ್ಜಿಯವ್ರ ಮನೆ ಕರ್ಸಿ ಕುಬ್ಸ ಮಾಡೋ ಪದ್ಧತಿ ಇತ್ತು ರೀ. ಅದೇ ಥರ ಮಾಡಬೇಕು. ಅಲ್ಲಿ ಗದ್ದಲಾಗ ಅವಸರ ಆಯ್ತು. ನನಗೂ ಕೂಡ ಕೊಂಡ ಅವ್ರು ಬೈದ್ರಲ್ಲ ಕುಬ್ಸ ಮಾಡೋಕೆ ಕೇಳಿದೆ. ಎಲ್ಲರೂ ಬೀಜ ಮಾಡಿ ಬುತ್ತೊಟ್ಟಿ ಕೊಟ್ಟಿದ್ರು. ಕುಬ್ಸ ಮಾಡ್ತಾರೆ ಗೊತ್ತಾಗಲಿಲ್ಲ. ಈಗ ದಿವಸದಾಗ್ರಿ 9 ಬಿದ್ದೈತಿ. ಉಗುರಾಗದ ಇಲ್ಲಿಗೆ 1 ಕಿಲೋ ರವೆ, 1 ಕಿಲೋ ಸಕ್ಕರೆ, 1 ಕಿಲೋ ಅಕ್ಕಿ ತಂದು ಬಟ್ಟೆ ಕೊಟ್ಟು ಬಿಡ್ತೀನಿ ರೀ ನಾಳೆಗಾರ ಸ್ನೇಹಿತರೆ. ಇವತ್ತು ಆಗಿಲ್ರಿ, ಅಲ್ಲೊಂದು ಅಯ್ಯಾರಿ ಮಾಡ್ದೈತಿ ರೀ. ಅಮೌಂಟ್ ಒಂದು ಸ್ವಲ್ಪ ಕಡೆ ಅಂಗಡಿಯಾಗಿಲ್ಲೇ ತರಿಸ್ಬಿಡ್ತೀನಿ. ಅಲ್ಲೊಂದು ಕೂಸು ಐತೆ, ಅಲ್ಲಿಗೆ ಊಟಕ್ಕೆ ಹೋಗ್ಬೇಕ್ರಿ ಇವಾಗ. ಅಲ್ಲಿ ಊಟಕ್ಕೆ ಹೋಗಿ ಬಂದು ಇಲ್ಲಿ ಸಾಯಂಕಾಲ ಹೋಗ್ಬಿಟ್ಟು ನಾನು ಅಲ್ಲೊಂದು ಕೂಸು ಐತೆ ಆ ಕಡೆ ಹೋಗಿ ಮುಗಿಸ್ಕೊಂಬರ್ತೀನಿ. 110 ರೂಪಾಯಿ ಅಯ್ಯಾರಿ ಹಾಕಿ ಮತ್ತು ನಮ್ಮ ಮನೆ ಬಂದು ಹೇಳ್ತಾರಂದ್ರೆ ನಾವು ಅದಕ್ಕೆ ಹೋಗಿ ಎಕ್ಸ್ಪರ್ಟ್ ಕೊಡಬೇಕು ಸ್ನೇಹಿತರೆ. ಬರ್ರಿ, ಮತ್ತು ನಾವು ಊಟ ಮಾಡಿ ಬಂದು ಸಿಗ್ತೀನಿ. ಏನೇ ಊಟಕ್ಕೆ ಮಾಡಿಸಿದ್ರಂತೂ ಹೇಳ್ತೀನಿ. ನೋಡ್ರಿ, ಅಲ್ಲೇ ಕುಬ್ಸಕ್ಕೆ ಹೋಗಿದ್ವಲ್ಲ, ಅಲ್ಲಿನೂ ಹೋಗಿ ಊಟ ಮಾಡಿ ಬಂದ್ವಿ. ಇದು ಫೋನ್ ಯಾವ ಹೊತ್ತಿನಾಗ ಇಟ್ಟೀನಿ ಸ್ನೇಹಿತರೆ, ಹಾಗೆ ಇಟ್ಟೀನಿ. ಶ್ರಾವಣ್ ಕುಮಾರ ಹೊಡೆದು ಗ್ಲಾಸ್ ಹೊಡೆದ ನೋಡಿ, ಸ್ವಲ್ಪ ಕಾಣ್ತಿರ್ಬೇಕು. ಒಟ್ಟ ಹುಡುಗನ ಕೈ ಸುಮ್ಮ ಕುಂದ್ರಲ್ಲ ನೋಡಿ ಸ್ನೇಹಿತರೆ. ಒಟ್ಟ ಯಾವ್ದಾರ ಫೋನ್ ತೊಗೊಂಡು ಕಿತಾಪತಿ ಮಾಡೋದು. ಅವರು ಇಬ್ಬರು ಹೋಗಿದ್ವಿ. ಶ್ರಾವಣಿ, ನಾನು, ಪುಟ್ಟಕ್ಕರ ಮಮ್ಮಿ, ಒಂದು 5-6 ಮಂದಿ ಹೋಗಿದ್ದೀವಿ ರೀ. ಎಲ್ಲರಿಗೆ ಹೇಳಿದ್ರು ಅವರು. ಮತ್ತು ಉಂಡು ಪುರಿ, ಬಡಿಗೇರಿ ಚಟ್ನಿ, ಆಲೂಗಡ್ಡೆ ಪಲ್ಯ, ಮತ್ತು ಗಡ್ಡೆದಂಟು ಮತ್ತು ಅನ್ನ ಸಾಂಬಾರು ಇತ್ತು. ನಾವು ಉಣ್ಲಿಲ್ರಿ. 2 ಪುರಿ, ಒಂದು ಸ್ವಲ್ಪ ಗಡ್ಡೆದಂಟು ತಿಂದೆ. ಬ್ಯಾಸಿಗೆ ದಿನಕ್ಕೆ ನಮ್ಮ ಲಿಮಿಟ್ನಾಗ ನಾವು ಉಣ್ಬೇಕು ಸ್ನೇಹಿತರೆ. ಹಂಗಂದ್ರೇ ಚಲೋ. ಅಷ್ಟು ತಿಂದ್ಕೇರಿ ಬಂದಿವ್ರಿ. ಮತ್ತು ಇಲ್ಲಿ ಆಂಟಿ ಹೋದ್ರಿ ಕುಬ್ಸಕ್ಕೆ, ಇಲ್ಲಿನೂ ಹೋಗಲಿಲ್ಲ ಸ್ನೇಹಿತರೆ. ಮತ್ತು ಮಿಶೋದು ಅಕೌಂಟ್ ಬಗ್ಗೆ ಒಬ್ಬರು ಸಿಸ್ಟರ್ ಮಿಶೋ ಅಕೌಂಟ್ ಹೆಂಗೆ ತೆಗೆದ್ರಿ ಏನಂತ ಕೇಳಿದ್ರಿ. ನನಗೆ ಅದು ಯಾಕೋ ಮಿಶೋ ಅಕೌಂಟಿಂದ ಮಾಡೋದು ಬೇಡ, ಮತ್ತು ಬೇರೆ ಇನ್ನೊಂದು ಏನೋ ಮಾಡಬೇಕು. ಯಾಕಂದರೆ ಇದು ರಗಳಿ ಭಾಳ ಸ್ನೇಹಿತರೆ. ಪ್ರಿಂಟಿಂಗ್ ಮಿಷನ್ ತೊಗೋಬೇಕು, ಅದಕ್ಕೂ ರೊಕ್ಕ ಬೇಕು. ಮತ್ತು
ಇಂಗ್ಲೀಷ್ ಎಲ್ಲ ಆಲ್ಮೋಸ್ಟ್ ಏನೋ ಗೊತ್ತಾಗಲ್ಲ ಅಂತಲ್ಲ, ಮಾಡ್ಬೋದು. ಈ ಕಡೆ ಎಲ್ಲ ಒಟ್ಟು ಮತ್ತೆ ರಿಟರ್ನ್ ಬರೋದಿಲ್ಲ, ಟೆನ್ಷನ್ ಭಾಳ ಐತೆ. ಮತ್ತು ನನಗೆ ಇಲ್ಲೇ ಹೆಂಗಾದರೂ ದೇವ್ರು ಬೀರಪ್ಪ ಮುತ್ಯಂ ಪುಣ್ಯ ಅಂತ ನನಗೂ ಆದಷ್ಟು ಒಂದು ಸ್ವಲ್ಪ ಇಲ್ಲಿ ವ್ಯಾಪಾರ ಎಲ್ಲ ಆಗುತ್ತೆ, ಸಾಕು ಅಪ್ಪ. ಮತ್ತು ಅದರಲ್ಲಿ ಇದು ಮಾಡೋದು ಗರಗಳಿ ಅಂತ ಅನ್ಸೈತೆ ಸ್ನೇಹಿತರೆ. ನೋಡೋಣ್ರಿ ಏನಾಗುತ್ತೋ ಆಗಲಿ. ಮಿಶೋ ಅಕೌಂಟಿಂದು ನನಗೆ ಏನೋ ಸರಿಯಾಗಿ ಅರ್ಥ ಆಗಿಲ್ಲ ಸಿಸ್ಟರ್. ನನಗೆ ಅರ್ಥ ಆತಂದ್ರೆ ನಾನು ಅದರಲ್ಲಿ ಅರ್ನಿಂಗ್ಸ್ ಮಾಡಾಕತ್ತೀನಿ ಅಂದ್ರೆ ಖಂಡಿತ ನಿಮಗೆ ಹೇಳ್ಕೊಡ್ತೀನಿ. ಯಾಕಂದ್ರೆ ನನಗೆ ಏನೂ ಗೊತ್ತಿಲ್ಲ, ನಿಮಗೆ ಹೇಳ್ಕೊಡ್ತೀನಿ ಅಂದ್ರೆ ನೀವು ನಾನು ಏನೋ ಒಂದು ಮಾಡೋಕ್ಕೆ ಹೋಗಿ ನೀವು ಏನೋ ಒಂದು ಮಾಡಿ ನೀವು ಲುಕ್ಷನಾಗಿ ನಾವು ಲುಕ್ಷನಾಗಿ ಬ್ಯಾಡ್ರಿ. ಮತ್ತು ನೀವು ಏನು ನೋಡಿ ಹೇಳ್ಕೊಟ್ಟಿಲ್ಲ ಅಂತ ಅನ್ಬೇಡ, ಹೇಳ್ಕೊಡ್ತೀನಿ. ನಾನು ಎಷ್ಟಾಗತ್ತೆ ನನ್ನ ಕೈಲಿ ಆದಷ್ಟು ನಾ ಹೆಲ್ಪ್ ಮಾಡೋ ಗುಣ ಐತಿ. ಬೇಕಾದ್ರೆ ನಾ ಈಗೆಲ್ಲ 2 ವರ್ಷ ಆಯ್ತು ನಾನು ಲಾಗ್ ಮಾಡಾಕತ್ತಿ, ನಿಮ್ಗೆ ಗೊತ್ತಿರ್ಬೇಕಾದ್ರೆ ನಾನು ಅನ್ಕೋತೀನಿ. ಅದು ಒಂದು ಸ್ವಲ್ಪ ರಗಳೆ ಭಾಳ ಐತಿ ಮಿಶೋದು. ಹಂಗೆ ಅದರದೇ ಆದ ಇದು ಫೋಟೋ ಶೂಟ್ ಮಾಡಬೇಕು, ಅಪ್ಲೋಡ್ ಮಾಡಲು ಸ್ವಲ್ಪ ಭಾಳ ಕನ್ಫ್ಯೂಸ್ ಆಗಕತ್ತೈತೆ ನನಗೆ. ಅದರ ಮುಂದೆ ಬರೋ ದಿನಗಳು ಕಲಿಬೋದು ರೀ, ಅದ್ರಾಗೇನು ದೊಡ್ಡ ಕನ್ಫ್ಯೂಸ್ ಅಂತಲ್ಲ. ದೊಡ್ಡ ಮನುಷ್ಯಾಗ ಕೋಟಿ ವಿದ್ಯೆನೂ ತಲೆ ಇಟ್ಕೋಬೋದು, ಕಲಿಬೋದು. ನಾವು ಕಲಿಬೇಕನ್ನೋ ಒಂದು ಛಲ ಮನಸ್ಸಿತ್ತು, ಹೆಂಗಾರು ಕಲಿತೀವಿ. ನನಗಿದು ಯಾಕೋ ಬಟ್ಟಿದು ಅಷ್ಟೊಂದು ನೋಡೋಣ್ರಿ. ಏನೋ ಪ್ರಿಂಟಿಂಗ್ ಮಿಷನ್ ಒಂದು ಆಡ್ತಾರಾಗ್ಯ ಸ್ನೇಹಿತರೆ. ನನಗೆ ಪ್ರಿಂಟಿಂಗ್ ಮಿಷನ್ ಇತ್ತು, ಹೆಂಗೋ ಮಾಡ್ಬೋದು. ಈಗ ನನಗೆ ಆರ್ಡ್ರ್ ಬರ್ತಾವಿಲ್ಲ ಅಂತ ಒಂದು ಆರ್ಡ್ರ್ ಬಂದು ಹೋಗೈತಿ. ಈಗ ಅದು ಫೋನ್ ಬರೋದೇ ಆ ಮಾಲ್ ಹಾಕಿಸ್ರಿ, ಆ ಮಾಲ್ ತರಿಸ್ರಿ, ಆ ರಿಟರ್ನ್ ಸೀರೆ ಏನು ಸೇಲ್ ಆಗೈತೆ ಆರ್ಡ್ರ್ ಬಂತಲ್ಲ ಮಾರಿಬಿಟ್ಟೈತ್ರಿ. ನನಗೆ ಯಾಕೆ ಇಲ್ಲೇ ಮಿಶೋದ ಫೋಟೋ ಹಾಕಿರ್ತೀನಿ, ಅಲ್ಲಿ ವ್ಯಾಪಾರ ಬರೋಕೆ ಇಲ್ಲಿ ಮಾರಿಬಿಡ್ತಿದ್ರೆ ಅವರು ಸೀರೆ ಈಗ ಅಲ್ಲಿ ಫೋಟೋ ಹಾಕಿರ್ತಿ ನೋಡ್ರಿ, ಆ ಸೀರೆ ಇಲ್ಲಿ ವ್ಯಾಪಾರ ಆಗಿಬಿಟ್ಟಿರ್ತೈತೆ. ಅದೇ ಸೀರೆ ಬೇಕಂತ ಆರ್ಡ್ರ್ ಬಂತಂದ್ರೆ ನಂಗೆ ಅದೋ ಸಮಸ್ಯೆ ಆಗೋದು. ಈಗ ಏನೂ ಇಲ್ಲ, ನಾನು ಇಲ್ಲಿ ಹೊರಗಡೆ ಮಾರಲ್ಲ, ಬರೀ ಮಿಶೋದಾಗ ನಾನು ವರ್ಕ್ ಮಾಡ್ತೀನಿ ಅಂದ್ರೆ ಅದು ಆರ್ಡ್ರ್ ಬರ್ತಾರೆ ಕಾಯ್ಕೋತಾ ಆರ್ಡ್ರ್ ಕಟ್ ಕಳಿಸ್ತೀವಿ. ಹಿಂಗಾಗ್ಬಿಟ್ಟೈತ್ರಿ. ಅದ್ರ ಪ್ರಿಂಟಿಂಗ್ ಮಿಷನ್ ಒಂದಿಲ್ಲ, ನಮ್ಮ ಮುದ್ದೆ ಒಳಗೆ ಹೋಗಿ ಪ್ರಿಂಟ್ ಹೊಡ್ಸಂಬರ್ಬೇಕು. ನೀವು ಮಿಶೋ ಬಗ್ಗೆ ಕೇಳಿರಂತ ನಾನು ಹೇಳಕತ್ತೀನಿ. ನನಗೆ ಅದ್ರಾಗ ಫುಲ್ ಮಾಹಿತಿ ಇಲ್ಲ. ಅಕೌಂಟ್ ತೆಗೆದು ನಾನು ಒಂದು ಆರ್ಡ್ರ್ ಅಪ್ಲೋಡ್ ಮಾಡೀನಿ, ಫೋಟೋಗಳು ಶೂಟ್ ಮಾಡೀನಿ. ರೇಖಾ ಅಂಕ್ಲಿ ಅಂತ ಐತೆ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಮಾಡೀನಿ. ಮತ್ತು ಏನು ಮಾಡ್ಬೇಕು ಸ್ನೇಹಿತರೆ, ಇವಾಗ ಅದರಲ್ಲಿ ಇನ್ನೊಂದು ಏನಾದರೂ ಬರೀ ಯೂಟ್ಯೂಬನ್ನೇ ಬೆಸ್ಟ್ ಅನ್ಬಿಟ್ಟದೆ ನೋಡಿ. ಯಾಕೆ ಯೂಟ್ಯೂಬಿಗೆ ರೊಕ್ಕ ಹಾಕೋದೇ ಇರಲ್ಲ. ನಮ್ಮದು ಟ್ಯಾಲೆಂಟ್ ನಮ್ಮ ಸಮಯ ಕೊಟ್ಟು ಸ್ವಲ್ಪ ಮಾಡಿದೀವಿ ಅಂದ್ರೆ ಒಂದು ವಿಡಿಯೋ ರನ್ ಆತಂದ್ರೆ ಅದರಲ್ಲಿ ಏನೋ ನಾವು ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದು. ಆದರೆ ಯೂಟ್ಯೂಬಲ್ಲಿ ಸುಲಭ ಇಲ್ಲ, ಅಮೌಂಟ್ ಹಾಕೋದಿಲ್ಲ. ನನಗೆ ಅಮೌಂಟ್ ಹಾಕಿ ಬಿಸ್ನೆಸ್ ಬಿಸ್ನೆಸ್ ಯಾವುದೂ ನನಗೆ ಸೆಟ್ ಆಗಲ್ಲ. ಯಾಕಂದ್ರೆ ನಾವು ದುಡಿದಕ್ಕೆ ನಾವು ತಿನ್ನೋಕೆ ಕರೆಕ್ಟ್ ಸ್ನೇಹಿತರೆ. ಹೆಚ್ಚಿನ ಅಮೌಂಟ್ ಎಲ್ಲಿ ಹಾಕಕ್ಕೆ ಬರ್ತಾ. ಈಗ ಮಿಶೋದ ಮಾಡಾಕತ್ತೀವಿ ಅಂದ್ರೆ ನಾವು ಒಂದು ಎಷ್ಟು 15,000 ಅಂತಾರೆ, ಹೆಂಗೆ ಅಂತಾರೋ ಗೊತ್ತಿಲ್ಲ. ಅದು ಇದ್ರ ಮಿಷನ್ ರೀ, ಪ್ರಿಂಟಿಂಗ್ ಮಿಷನ. ಅಷ್ಟು ಅಮೌಂಟ್ ಕೊಟ್ಟು ತೊಗೊಳಕ್ಕಾಗಲ್ಲ. 2 ಮಕ್ಕಳು ಸಾಲಿ ನೋಡ್ತಿರ್ಬೇಕು. ನನ್ನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತೈತೆ. ನಿಮಗೆ ಮಕ್ಕಳು ಸಾಲಿಗೋಸ್ಕರ ಯಾರಾದರೂ ಏನಾದರೂ ನಿಮ್ಮ ಕೈಲಾದರೂ ಹೆಲ್ಪ್ ಮಾಡಂಗಿದ್ರೆ ಮಾಡ್ಬೋದು. ಯಾಕಂದ್ರೆ ಇಬ್ಬರದು ಇಂಗ್ಲೀಷ್ ಮೀಡಿಯಮ್ ಕಚ್ಚಬೇಕು. ಇವಾಗ ಇಬ್ಬರದು ಬೇಸಿಗೆ ಸುಟ್ಟಿಗೆ ಅಡ್ಮಿಷನ್ ಮಾಡಿ ಬಂದೀನಿ ನಾನು. ಅದೇ ಬೇಡಕತ್ತ ಅಂತಲ್ಲ, ನಿಮ್ಮ ಕೈಲಿ 10 ರೂಪಾಯಿ 100 ರೂಪಾಯಿ ಸಾಲಿಗೋಸ್ಕರ, ನನ್ನ ಮಕ್ಕಳು ಸಾಲಿಗೋಸ್ಕರ ಏನೋ ನಿಮಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಗುಣ ಇದ್ರೆ ನೀವು ಮಾಡ್ಬೇಕನ್ನೋದ್ರೆ ಮಾಡಿರಿ. ಇಲ್ಲಿಕ್ಕಂದ್ರೆ ಅದೇ ನೀವು ಮಾಡಲೇಬೇಕನ್ನೋ ಆರ್ಡ್ರ್ ಅಲ್ಲ ಸ್ನೇಹಿತರೆ. ನಿಮ್ಮ ಆಸೆ ಇದ್ರೆ ಮಾಡಿರಿ. ಇಲ್ಲಿಕ್ಕಂದ್ರೆ ನೋಡೋಣ್ರಿ, ಭಗವಂತ ಹುಡ್ಸ್ಯಾನಂತ ಹುಲ್ ಮೆಸಲ್ಲ. ಯಾರ ಮೂಲಕ ಯಾವ ರೀತಿ ಸಹಾಯ ಬರ್ತವೆ ಗೊತ್ತಿರಲ್ಲ. ಅವ್ರು ಹೆಂಗೆ ಕಲಿತಾರೋ ಗೊತ್ತಿರೋ, ಒಟ್ಟಿಬ್ಬರನ್ನೂ ಹಚ್ಚಬೇಕನ್ನೋ ಒಂದು ಆಸೆ ಇದೆ. ಬರೀ ಈ ವಿಡಿಯೋ ಮತ್ತು ನಿಮ್ಗೆ ಚಲೋ ಮಾಡಿದಾರೆ ಮಾಡ್ತೀನಿ. ಇವಾಗ ಏನು ಮಾಡ್ಬೇಕಂತೀನಂದ್ರೆ ಅವನು ಊರಿಗೆ ಹೋದ್ಲು ಎಲ್ಲನೂ. ಮತ್ತು ಈ ಟೈಮನ್ನು ಭಾಳ ಆಗೈತಿ, ಸಂಜೆ ಕಸ ಮುಸ್ರಿ ಮಾಡಬೇಕು. ಮತ್ತು ಇವಾಗ ಚಂತನ ಅಡುಗೆ ಅಂದ್ರೆ ಅನ್ನ ಸಾಂಬಾರು ಮಾಡೀನಿ, ಹೋಳಿಗಿದ್ದು ರೊಟ್ಟಿದ್ದು ಮತ್ತೇನು ಮಾಡೇಲ್ರಿ ನಾನು. ಸಂಜೆಗೆ ನೋಡು ಅಲ್ಲಿ ಊಟಕ್ಕೆ ಹೋಗ್ಬೇಕಾಗತ್ತೆ. ನಮ್ಮ ದಡಮ್ಮಲ್ಲ ಚಿಗವರ ಅಲ್ಲಿ ಅಂಟೆ ಮನೆಗೆ ಊಟಕ್ಕೆ ಹೋಗ್ಬೇಕಾಗತ್ತೆ. ಮತ್ತು ನೋಡ್ರಿ ಅಡುಗೆ ಮಾಡೋದೇನಿಲ್ಲ, ಕಸ ಬಾಂಡೆ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ.